ಜೀವನದಲ್ಲಿ ಮೊದಲ ಬಾರಿ ನೋಡ್ತಾ ಇದ್ದೀನಿ ಗುರು ಇಷ್ಟು ದೊಡ್ಡ ಶಿಪ್ಪು. ಅವಾಗ ಆಗಿನ ಕಾಲದಲ್ಲಿ ಫೀಲ್ ಆಗ್ತಾ ಇದೆ ನನಗೆ ಇವಾಗ. ಇಷ್ಟು ದೊಡ್ಡ ಶಿಪ್ಗೆ ಇಷ್ಟೇ ಗುರು ಚಿಕ್ಕ ಸ್ಟೇರಿಂಗ್ ವೀಲು. ಸೇಮ್ ಇಂಗ್ಲಿಷ್ ಮೂವೀಸ್ ಅಲ್ಲಿ ನೋಡ್ದಂಗೆ ಐತೆ. ಐ ಕ್ಯಾನ್ ಇಟ್ ವಾಸ್ ಲೈಕ್ ಮೂವೀಸ್ ಬ್ರೋ. ಓಲ್ಡ್ ಸ್ಟೈಲ್ ಸೇಮ್ ಗುರು. ಪ್ರಿಂಟ್ ಹಂಗೆ ಹಾಕಿದ್ರು, ಏನು ಮಾಡೋಕ್ಕೆ ಹೋಗಿಲ್ಲ. ಹಾಯ್ ಹೆಲ್ಲೋ ವಾಟ್ಸಪ್ ಪ್ರಜೆಗಳೇ, ನಾನು ನಿಮ್ಮ ಕನ್ನಡ ಹೊಸ ವಿಡಿಯೋಕ್ಕೆ ಸ್ವಾಗತ. ಸೊ ನಾವಿವತ್ತು ಕ್ವೀನ್ ಎಲಿಜಬೆತ್ ಅವರ ಶಿಪ್ ಮುಂದೆ ಇದ್ದೀವಿ. ಯಾರು ಹೇಳಿ? ಕ್ವೀನ್ ಎಲಿಜಬೆತ್ ಅಂದರೆ ಯಾರು ಹೇಳಿ? ರಾಣಿ, ಯುನೈಟೆಡ್ ಕಿಂಗ್ಡಮ್, ಯು ಕೆ ಕ್ವೀನ್ ಅಂತಾರೆ ಅವ್ರನ್ನ. ಸೊ ಆ ದೇಶದ ರಾಣಿ ಈ ಶಿಪ್ಪಲ್ಲಿ ಓಡಾಡ್ತಾ ಇದ್ರಂತೆ ಆಗಿನ ಕಾಲದಲ್ಲಿ, 90s 80s. ಸೊ ಇದರಲ್ಲಿ ಸುಮಾರು ಆಗಿನ ಕಾಲದಲ್ಲಿ ಒಬ್ಬರು ಗೆಸ್ಟು, ನಾರ್ಮಲ್ ವ್ಯಕ್ತಿ ಹೋಗ್ಬೇಕಂದ್ರೆ 1000 ಪೌಂಡ್ಸ್ ಕೊಡಬೇಕಾಗಿತ್ತಂತೆ. 1000 ಪೌಂಡ್ ಅಂದರೆ ಎಷ್ಟು ಹೇಳಿ? ಆಲ್ಮೋಸ್ಟ್ 1 ಲಕ್ಷ ರೂಪಾಯಿ. ಆಗಿನ ಕಾಲದಲ್ಲೇ 70s 80s 90s 1 ಲಕ್ಷ ರೂಪಾಯಿ ಕೊಡಬೇಕಂದ್ರೆ ಒಂದು ಊರನ್ನೇ ತೊಗೊಂಡ್ಬಿಡ್ಬೋದಾಯ್ತು ಗುರು. ಅಷ್ಟು 1 ಲಕ್ಷ ರೂಪಾಯಿಗೆ ಒಂದು ರೈಡಿಗೆ ಅಷ್ಟು ಕೊಡಬೇಕಾಯ್ತಂತೆ. ಸೊ ಇದು ಯಾಕೆ ದುಬೈದಲ್ಲಿ ಐತೆ ಅಂದರೆ ನಿಮ್ಗೆ ಡೌಟ್ ಬಂದಿರುತ್ತೆ. ಸೊ ಇದು ಯಾಕೆ ದುಬೈಯಲ್ಲಿರೋದು? 2018 ಈ ಶಿಪ್ಪು ದುಬೈಗೆ ಬರುತ್ತೆ. ಇಲ್ಲಿಂದ UK ಇಂದ. ಸೊ ಈ ಶಿಪ್ಪು ಇಲ್ಲಿ ಬಂದಾಗ ಕ್ವೀನ್ ಎಲಿಜಬೆತ್ ಶಿಪ್ನ ದುಬೈಯವ್ರು ಕೊಂಡ್ಕೊಂಡ್ಬಿಡ್ತಾರೆ. ಎಷ್ಟು ಕೊಟ್ಟು? ಆಲ್ಮೋಸ್ಟ್ ಒಂದು 600 ಕೋಟಿ ಏನೋ, $100 ಮಿಲಿಯನ್ ಅಂತ ಹೇಳ್ತಾರೆ. ಮೇ ಬಿ 600 ಕೋಟಿ ಆಗಿರ್ಬೋದು, ಕರೆಕ್ಟಾಗಿ ಗೊತ್ತಿಲ್ಲ ನನಗೆ. ಮೇ ಬಿ 600 ಕೋಟಿ ಕೊಟ್ಟು ತೊಗೊಂಡ್ಬಿಡ್ತಾರೆ. ಯಾಕಂದರೆ ಇವಾಗ ಜನ್ರೇಷನ್ ಚೇಂಜ್ ಆಗಿದೆ, ಈ ಶಿಪ್ಪು ಯೂಸ್ ಆಗಲ್ಲ ಜಾಸ್ತಿ. ಸೊ ಅವ್ರೇನು ಮಾಡಿದ್ರು, UK ಅವರು ಇದೇ ಒಳ್ಳೆ ಚಾನ್ಸ್ ಸೆಲ್ ಮಾಡೋಣ ಸೆಲ್ ಮಾಡಿಬಿಟ್ಟಿದ್ದಾರೆ. ಸೊ ಇವಾಗ ಇದೇನಾಗಿದೆ, ಈ ಶಿಪ್ ಏನಾಗಿದೆ ಗೊತ್ತಾ? ಇವಾಗ ಹೋಟ್ಲಾಗಿದೆ. ಸೊ ದುಬೈಯಲ್ಲೇ ಇರುತ್ತೆ. ಬನ್ನಿ ಮಾತಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ. ಜಾಗ ಫೋಟೋ ಇದು ಶಿಪ್ ಹೆಂಗಿದೆ ಅಂತ ಎಲ್ಲ ತೋರಿಸ್ತೀನಿ. ಬನ್ನಿ ಹೋಗೋಣ ಇವಾಗ. ಅಲ್ಲಾಗಿ ಇದರಲ್ಲಿ ಹೋಟೆಲ್ ಏನೋ ತೊಗೊಂಡ್ರೆ ಈ ಲಿಫ್ಟಿಂದ ಹೋಗಿ ಹಂಗೆ ಕನೆಕ್ಟ್ ಆಗ್ತೀವಿ ಡೈರೆಕ್ಟು. ಸೊ ಆದರೆ ನಾವು ಇವಾಗ ಜಸ್ಟ್ ಒಂದು ಟೂರ್ಗೆ ಬಂದಿದ್ದೀವಲ್ಲ, ಸೊ ಅದಕ್ಕೆ QV2 ಅಂತ ಇದ್ರು. ಇನ್ನು ಶಾರ್ಟ್ ಫಾರ್ಮ್ ಕ್ವೀನ್ ಎಲಿಜಬೆತ್ 2 ಅಂತ ಹೇಳ್ತಾರೆ. ಇದಕ್ಕೆ ಬರೀ QV2 ಅಂತ ಹೇಳ್ತಿದ್ರು ಆಗಿನ ಕಾಲದಲ್ಲಿ. ಸೊ ಇವಾಗ ಎಂಟ್ರಿ ಆಗೋಣ ಬನ್ನಿ, ಯಾವ ಥರ ಇದೆ ಶಿಪ್ಪು ಅಂದ್ಬಿಟ್ಟು ನೋಡೋಣ. ಭಯಂಕರ ಹಾಕೋರು ಗುರು, ತುಂಬ ದೊಡ್ಡದಾಗಿ ಹಾಕೋರೆ. ಎಷ್ಟು ಆಲ್ಮೋಸ್ಟ್ 2008 ದುಬೈ ಪೋರ್ಟಲ್ಲೇ ಇದೆ, ಇದೇ ಜಾಗದಲ್ಲಿದೆ. 2008 ಈ ಶಿಪ್ಪು. ಎಲ್ಲ ನೋಡಿದ್ರೆ ಕ್ವೀನ್ ಎಲಿಜಬೆತ್ ಅಂತ ಒಂದು ಬ್ರ್ಯಾಂಡ್ ಮಾಡಿರ್ತಾರೆ. ನಾನು ಇನ್ನೊಂದು ಕೇಳ್ಪಟ್ಟೆ, ಆಗಿನ ಕಾಲದಲ್ಲಿ ಹೆಂಗಿತ್ತೋ ಇವಾಗೂ ಹಂಗೆ ಇದೆ ಅಂತೆ. ಫುಲ್ಲು ಆ ಕಾರ್ಪೆಟ್ ಆಗಲಿ, ಮ್ಯಾಟ್ಗಳಾಗಲಿ, ಆ ವುಡ್ ಆಗಲಿ, ಇದು ಜಸ್ಟ್ ಒಂದು ಲಾಬಿ ಅಷ್ಟೇ. ಈ ಎಲ್ಲಿ ಕಳೆದೋಗ್ಬಿಡ್ತೀನಿ ಗೊತ್ತಿಲ್ಲ ಗುರು. ಆಲ್ಮೋಸ್ಟ್ ಇದು 12 ಫ್ಲೋರ್ ಇದೆ ನೋಡಿ. ಇದು 12 ಡೆಕ್ ಅಂತಾರೆ ನೋಡಿ, ಇಲ್ಲಿದೆ ಅಲ್ವಾ ಲಿಫ್ಟ್ಸು. ಇವಾಗ ನಾವು ಹೆಂಗೆ 1 ಫ್ಲೋರ್ 2 ಫ್ಲೋರ್ 3ನೇ ಫ್ಲೋರ್ 4ನೇ ಫ್ಲೋರ್ಗಳಂತೀವಲ್ಲ, ಹಂಗೆ ಇವರು ಡೆಕ್ಗಳಂತಾರೆ. ಸೊ ಅದೇ ಥರ ಡೆಕ್ಕುಗಳು ಇರೋದು 13 14 ಡೆಕ್ಗಳಿದಂತೆ. 12 ಡೆಕ್ಕು 13 ಡೆಕ್ಕು ಇದೆ, ಅಂದರೆ 12 ಫ್ಲೋರು. ಅಷ್ಟು ಉದ್ದ ಶಿಪ್ಪು. ಆದರೆ ಇದ್ರ ಕೇವಲ ಹೋಗೋದೇ 3000 ಜನ ಏನೋ ನೋಡಿ. ಇಲ್ಲಿದೆ ಸಿಂಗಲ್ ಡೆಕ್ಕು, ಬೋಟ್ ಡೆಕ್ಕು, ಸಣ್ಣ ಡೆಕ್ ಅಂತೆ, ಉಪ್ಪರ್ ಡೆಕ್ಕು, ಕ್ವಾರ್ಟರ್ ಡೆಕ್ಕು, 1 ಡೆಕ್ಕು, 2 ಡೆಕ್ಕು, 3 ಡೆಕ್ಕು. ಸೊ ಇದರಲ್ಲೆಲ್ಲ ಏನಿರ್ತವೆ, ರೂಮ್ಸ್ ಇರ್ತವೆ. ಲಿಫ್ಟ್ ನೋಡಿ, ಈ ಕಾರ್ಪೆಟ್ ನೋಡ್ರಿ ಆಗಿನ ಕಾಲದಲ್ಲಿ ಹೆಂಗಿದೆ, ಹಂಗೆ ಇವೆಲ್ಲ ಹಂಗೆ ಮೇಂಟೈನ್ ಮಾಡ್ಕೊಂಬರ್ತದೆ. ಕಾರ್ಪೆಟ್ ಅಂದರೆ ಅದು ಹಾಳಾಗುತ್ತೆ, ಮ್ಯಾಟ್ ಅಂದರೆ ಹಾಳಾಗೇ ಹೋಗುತ್ತೆ. ಆದರೆ ಇವ್ರನ್ನ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೇಮ್ ಗುರು ಆಗಿನ ಕಾಲದಲ್ಲಿ. ಓಹೋ ಏನು ಗುರು, ಹಳೇ ಫಿಲಮ್ ನೋಡ್ದಂಗೆ ಗ್ಯಾಪ್ನ ಬರ್ತೈತೆ ಗುರು. ಹಾಲಿವುಡ್ ಮೂವಿಯಲ್ಲಿ, ಇಂಗ್ಲೀಷ್ ಮೂವಿ. ಈ ಕಡೆ ನೋಡ್ರಿ ಎಷ್ಟುದ್ದ ಐತೆ, ಓಡೋಗ್ಬೋದು. ಈ ಕಡೆ ನೋಡ್ರಿ ಎಷ್ಟುದ್ದ ಐತೆ. ಯಪ್ಪ, ಶೀಪ್ ಒಳಗಡೆ ಕಳ್ದೋದ್ರೆ ಅದು ಎಲ್ಲಿ ಕಳ್ಗೋಗ್ತೀವಿ. ಇಷ್ಟು ಜನ ಓಡೋಣ ಒಂದ್ಸಲಿ, ನೋಡೋಣ. ಒಳ್ಳೆ ಇಂಗ್ಲೀಷ್ ಫಿಲಮಲ್ಲಿ ನೋಡ್ದಂಗೆ ಹೋಗ್ತೈತೆ. ಯಪ್ಪ ಏನು ಗುರು, ನಡ್ಕೊಂಡು ಹೋಗ್ತಾ ಇದ್ರೆ ಒಳ್ಳೆ ಕೇವ್ ಹೋದಂಗೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ, ಈ ಕಡೆ ಲಿಫ್ಟ್ ಬಂದ್ಬಿಡ್ತು. ಹುಷಾರಾಗಿರ್ಬೇಕು, ಕಳೆದೋಗ್ಬಿಡ್ತೀವಿ. ಅದೆಲ್ಲ ಕಳೆದೋಗ್ತೀವಿ, ತಿರ್ಗಾ ಬರೋದೇ ತಲೆ ನಾವು. ಯಾರು ಬೇರೆ ಇರೋಲ್ಲ ಈ ಶಿಪ್ಪಲ್ಲಿ, ಯಾಕಂದರೆ ಹೋಟ್ಲುಗಳಲ್ಲ. ಅದಕ್ಕೆ ಹಿಂಗೆ ಹೋಗೋಣ ಬನ್ನಿ, ಹಿಂಗೋಗಿ ಬೇರೆ ಹತ್ರ ಹೋಗೋಣ, ನಡ್ಕೊಂಡು ಹೋಗೋಣ ಮೇಲೆ. ಇವಾಗ ಅಪ್ಪ ಈ ಪಟ್ಟೆದಲ್ಲಿ ಅದು ಹೆಂಗೆ ನಡೀತಾರೋ ಅಪ್ಪ, ಇವಾಗ ಶೇಕುಗಳು ಓಡೋಕ್ಕೆ ಆಗಲ್ಲ. ಈ ಕಡೆ ಇದು ಯಾವ ಬಂದ್ರಿ, ನಾವು 3ನೇ ಫ್ಲೋರ್ ಬಂದಿದ್ವಿ. 3ನೇ ಫ್ಲೋರ್ ಗುರು ಇದು. ಇದೇನಿಗಿದೆ ಯಪ್ಪ, ಇದೂ ಹಿಂಗೆ ಇದೆ ನೋಡಿ.
ಬರೀ ಹೋಟ್ಲುಗಳು ಇವೆಲ್ಲ ರೂಮ್ಸೇ ಮಾಡಿದ್ದಾರೆ ಇವಾಗ. ಆದರೆ ಇದು ಇಷ್ಟು ದೊಡ್ಡ ಶಿಪ್ ಆದ್ರೇನು ಏನೇಳಿ ಓ ಚಿಕ್ಕದು ಇದು ಮೇಲೆ ನೋಡೋಣ. ಹೇಳ್ದ 12 ಫ್ಲೋರು ನೋಡಿ ಹಿಂಗಿದೆ. ಇಷ್ಟು ಚಿಕ್ಕ ಶಿಪ್ ಆದ್ರೇನು ಅಲ್ಲ ಇಷ್ಟು ದೊಡ್ಡ ಶಿಪ್ ಆದ್ರೂ ಕೇವಲ 3,500 ಜನ ಹೋಗ್ತಾಯಿದ್ರು ಅಷ್ಟೇ. ಆದರೆ ಇವಾಗ ಇರೋ ಶಿಪ್ಗಳೆಲ್ಲ 10,000 15,000 20,000 ಜನ ಹೋಗ್ಬೋದು. ಯಾಕಂದರೆ ಆಗಿನ ಕಾಲದಲ್ಲಿ ಲಕ್ಸುರಿಯಸ್ ಜಾಸ್ತಿ ಮಾಡಿದ್ರು ಅಷ್ಟೇ. ಪೂಲು ಜಿಮ್ಮು ಸ್ವಿಮ್ಮಿಂಗ್ ಪೂಲ್ ಐತಂತೆ ಗುರು ಇಲ್ಲಿ. ಅಲ್ಲ ಗುರು ಸ್ವಿಮ್ಮಿಂಗ್ ಪೂಲು ಹಿಂಗೆ ನಡ್ಕೊಂಡ್ರೆ ಕಳೆದೋಗ್ಬಿಡ್ತೀವಿ ಗುರು. ಅದೇ ತಲೆ ನಾವು ಅದೆಲ್ಲಿ ಕಳೆದೋಗ್ಬಿಡ್ತೀವಿ ನಾವು. ಒಂದು ಚಿಕ್ಕ ರೂಮನ್ನ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ನಿಮ್ಮನ್ನ. ಓಹ್ ಈ ಪೇಂಟಿಂಗ್ಸ್ ನೋಡಿ ಎಲ್ಲಿ ನಡ್ಕೊಂಡು ಹೋಗ್ತೀವಿ ಗೊತ್ತಾಗಲ್ಲ ಗುರು. ಇಲ್ಲಿ ಬನ್ನಿ ಸ್ವಿಮ್ಮಿಂಗ್ ಪೂಲ್ ನೋಡ್ಕೊಂಬರೋಣ. ಬೋಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತೋ ಇಲ್ಲ ಅಂದ್ಬಿಟ್ಟು. ಇರುತ್ತೆ ಇವಾಗೆಲ್ಲ ಮಾಡಿದ್ದಾರೆ. ಆಗಿನ ಕಾಲದಲ್ಲೇ ಸ್ವಿಮ್ಮಿಂಗ್ ಪೂಲ್ ಮಾಡಿದ್ರಾ? ಕರೆಕ್ಟು ನೋಡಿ. ಬೋಟ್ ಒಳಗೆ 70ಸಲ್ಲೇ 1970ಸಲ್ಲೇ ಜ್ಯುವೆಲ್ರಿ ಶಾಪು. ಆಗಿನ ಕಾಲದಲ್ಲಿ ಇದು ಫುಲ್ಲು ಜ್ಯುವೆಲ್ರಿ ಶಾಪುಗಳು. ಇಲ್ಲಿ ಗೋಲ್ಡು ಸಿಲ್ವರ್ ನೆಕ್ಲೆಸ್ಗಳೆಲ್ಲ ಮಾರ್ತಾಯಿದ್ರು. ಸೊ ಇದು ಕ್ವೀನ್ ಎಲಿಜಬೆತ್ ಕುತ್ಕೊಂಡಿರೋ ಚೇರ್ ಇದು ಈ ಶಿಪ್ಪಿಗೆ ಬಂದಾಗ. ನಾವು ಸ್ವಿಮ್ಮಿಂಗ್ ಪೂಲ್ ಹೋಗೋಣ ಅಂತ ಕರ್ಕೊಂಬಂದೆ ನಿಮ್ಮನ್ನ. ಎಲ್ಲೋ ಕಳೆದೋಗ್ಬಿಟ್ಟೆ ಗುರು. ಸ್ವಿಮ್ಮಿಂಗ್ ಪೂಲ್ ಬರೋಣ ಅಂದರೆ ಎಲ್ಲೋ ಕಳೆದೋಗ್ಬಿಟ್ಟೆ. ನಾವು ಅಣ್ಣು ನೋಡ್ತವನೆ ಎಲ್ಲೋದೆ ಅಂದ್ಬಿಟ್ಟು. ಪೂಲ್ ಜಿಮ್ ಅಂತ ತಿರ್ಗಾ ಇಲ್ಲೇ ಹಾಕವನೆ. ನಡ್ಕೊಂಡು ಹೋಗೋಣ ಬನ್ನಿ ಇವಾಗ. ನೋಡಿ ವುಡ್ ಶೀಟುಗಳೆಲ್ಲ ಇನ್ನೂ ಹಂಗೆ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಎಲ್ಲ ದುಡ್ಡು ಇವ್ರಿಗೆ ಏನು ಹೇಳಿ. ಇದಕ್ಕೆ ಈ ದುಡ್ಡು ಇಷ್ಟು ಕೋಟಿ 1,50,000 ಅಲ್ಲಲ್ಲ 1,50,000 ಪೌಂಡ ಇರ್ಬೋದು ಮೇ ಬಿ. ಎಲ್ಲೈತೆ ಗುರು ಸ್ವಿಮ್ಮಿಂಗ್ ಪೂಲು? ಎಲ್ಲೂ ಕಾಣಿಸ್ತಿಲ್ಲ. ಕ್ರೀವ್ ಓನ್ಲಿ, ಪ್ರೈವೇಟು ಎಲ್ಲ ರೂಮ್ಗಳಿದ್ದಾವೆ. ಸ್ವಿಮ್ಮಿಂಗ್ ಪೂಲೇ ಕಾಣಿಸ್ತಾ ಇಲ್ಲ ಈ ಬೋಟಲ್ಲಿ. ಕ್ರೀವ್ ಓನ್ಲಿ ಅಂತೆ. ಇಲ್ಲಿ ಬಂದ್ರಿ ನೋಡ್ರಿ ಬೋಟಲ್ಲಿ. ಯಾವ್ದು ಗುರು? ಜಿಮ್ಮು ಸ್ವಿಮ್ಮಿಂಗ್ ಪೂಲು. ಓಹ್ ಏನು ಗುರು ಈ ಪಾಟಿ ಲಕ್ಸುರಿಯಸ್ ಐತೆ. ಕ್ರೀವ್ ಓನ್ಲಿ ತಿರ್ಗಾ ಹಾಕೋಣೆ. ಎಲ್ಲಪ್ಪ ಕ್ಯೂ2 ಪೂಲ್ ಆ್ಯಂಡ್ ಜಿಮ್ ಆಕ್ಸಿಸ್ ಅಂತ ಹಾಕಿದ್ದಾರೆ. ಇಲ್ಲಿ ಜಿಮ್ಮಲ್ಲಿದೆ. ಹೋಟೆಲ್ ರೂಮ್ಸೇ ಹಾಕಿಕ್ಕವ್ರಲ್ಲಪ್ಪ. ಎಕ್ಸಿಟ್ ಅದು. ಇನ್ನು ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ನಾವು. ಇನ್ನು ಫಸ್ಟ್ ಡೆಕ್ಕಲ್ಲಿ ಇದ್ದೀವಿ ಗುರು ನಾವು. ಅದು ಎಲ್ಲಿ ಹೋಗ್ಬೇಕು? ಲಿಫ್ಟಲ್ಲಿ ಹೋಗೋಣ ರೀ. ಮೇಲೆ ಹೋಗ್ಬೇಕು ನಾವು. ಹಾಂ ಇನ್ನೂ ಮೇಂಟೈನ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಗುರು. ಆಗಿನ ಕಾಲದಲ್ಲಿ ಈ ಥರ ಇವೆಲ್ಲ ಮಾತ್ರ ಚೇಂಜ್ ಮಾಡಿದ್ದಾರೆ. ಜಿಮ್ ಆ್ಯಂಡ್ ಫ್ಲೋರ್ 7ನೇ ಫ್ಲೋರಲ್ಲಿ ಇದೆ ಗುರು. ಅದು 7ನೇ ಫ್ಲೋರಲ್ಲಿ ಇದ್ದೀನಿ ನಾನು. ಇನ್ನು ಫಸ್ಟ್ನೇ ಫ್ಲೋರಲ್ಲಿ ಆಟಾಡ್ತಾ ಇದ್ದೀನಿ. ಯಪ್ಪ ಓ ಕೆಳಗೆ ಹೋಗ್ತಾ ಇದೆ. ಓ ಇಷ್ಟೊತ್ತು ಮೇಲಿದ್ನ ನಾನು. ಕೆಳಗಡೆ 7ನೇ ಫ್ಲೋರ್ ಗುರು. ಮೇಲಲ್ಲ ಕೆಳಗಡೆ ನೋಡಿ. 4ನೇ ಫ್ಲೋರ್ ಕೆಳಗಡೆ ಹೋಗ್ತಾ ಇದೆಯಾ? ಇಲ್ಲಿ ನೋಡಿ ಓಪನ್ ಆಯ್ತಾ ಇದೆಯಾ? ನೀ ನೋಡಿ ನಿಧಾನ ಓಪನ್ ಆಗ್ತಿದೆ. ಸ್ವಿಮ್ಮಿಂಗ್ ಪೂಲು ಯಪ್ಪ. ಜಿಮ್ ಇದು ಎಲ್ಲ ಗುರು. ಬೋಟಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಂತೆ. ನೋಡ್ಕೊಂಬರೋಣ ಬನ್ನಿ ನೋಡೋಣ. ಇವೆಲ್ಲ ಇವಾಗ ಮಾಡ್ಕೊಂಡಿದ್ದಾರೆ ಬಿಡಿ ಇವೆಲ್ಲ ಇದು. ಆದರೆ ಸ್ವಿಮ್ಮಿಂಗ್ ಪೂಲ್ ಇರೋದು ಇಷ್ಟೇ. ಹಲೋ ಬ್ರದರ್, ಹೌ ಆರ್ ಯು? ಐ ಆಮ್ ಗುಡ್. ಸೊ ದಿಸ್ ಈಸ್ ಇನ್ಸೈಡ್ ದ ಶಿಪ್ ಆಫ್ ಸ್ವಿಮ್ಮಿಂಗ್ ಪೂಲ್. ಯಪ್ಪ how much feet is the how much 1.75 ಮೀಟರ್. ಚಿಕ್ಕದು ಗುರು ಸ್ವಿಮ್ಮಿಂಗ್ ಪೂಲು. ಮಕ್ಕಳು ಆಟ ಆಡ್ಬೋದು, ಎಲ್ಲರೂ ಆಟ ಆಡ್ಬೋದು. ಓಕೆ ಬ್ರದರ್, ಥ್ಯಾಂಕ್ ಯು. ಜಿಮ್ಮು ಎಲ್ಲ ಐತೆ ಗುರು. ದುಬೈ ಶೇಕ್ ಆಗೋಗಿದ್ದೀನಿ ಗುರು ನಾನು. ದುಬೈ ಶೇಕ್ ಆಗೋಗಿದ್ದೀನಿ ಬಟ್ಟೆ ಎಲ್ಲ ಹಾಕೊಂಡು. ಬನ್ನಿ ಇನ್ನೇನಿದೆ ನೋಡೋಣ. ಲಿಫ್ಟಲ್ಲೇ ಹೋಗೋಣ, ತಿರ್ಗಾ ನಡೆಯೋಣ. ಯಾರು ಟಾಪ್ ಕೆಳಗೆ ಬಂದಿದ್ದೀವಿ. 7ನೇ ಫ್ಲೋರಲ್ಲಿದ್ದೀವಿ. ಎಲ್ಲ ಹೋಟೆಲ್ ರೂಮ್ಸೇ. ಫಸ್ಟ್ ಡೆಕ್ ಹೋಗೋಣ ಬನ್ನಿ. ಇಲ್ಲೇನೇನೋ ಇದೆಯಪ್ಪ. ಪೆವಿಲಿಯನ್ ಅಂತೆ, ಹೋಟೆಲ್ ಅಂತೆ, ಸ್ಪಾ ಅಂತೆ ಎಲ್ಲ ಐತೆ. ಫಸ್ಟ್ ಫ್ಲೋರ್ಗೆ ಹೋಗೋಣ ಅಣ್ಣ. ಫಸ್ಟ್ ಫ್ಲೋರು ಓಕೆ. ತಿರ್ಗಾ ಟಾಪು. ಇಲ್ಲಿದೆ ಟೈಟಾನಿಕ್ ಬೋಟು. ಟೈಟಾನಿಕ್ ಬೋಟ್ ನೋಡ್ರಿ ಇಲ್ಲಿದೆ. ಅವಾಗ ಹೇಳಿದ್ನಲ್ಲ ನೋಡಿ, ಟೈಟಾನಿಕ್ ಬೋಟ್ ಅಂದರೆ ಈ ಥರ
ಪೈಪ್ಗಳು 4 ಇರ್ತವೆ, ಇಂಜಿನ್ ಪೈಪ್ಸ್ ಅವು. ಸೊ 4 ಇರ್ತವೆ. ಇದಕ್ಕೆ Q2ಗೆ ಕೇವಲ ಒಂದೇ ಒಂದಿದೆ ಅಷ್ಟೇ. ಈ ಕಡೆ ಬಾರು ರೆಸ್ಟೋರೆಂಟ್ಗಳು ಇದಾವಂತೆ ಇಲ್ಲಿ. ಆಗಿನ ಕಾಲದಲ್ಲೇ ಬಾರ್ಗಳು ಮಾಡಿದ್ರಂತೆ. ಇಲ್ಲಿದಾವೆ ನೋಡಿ, ಇಲ್ಲಿಂದ ಕಾಣಿಸ್ತೈತೆ ನೋಡಿ ಗುರು, ದುಬೈ ಯಾಟ್ ಶಿಪ್ಪು. ಎಲ್ಲಿದೆ ಬಾರ್? ಎಲ್ಲಿದೆ? ಇನ್ನೂ ಹಂಗೆ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ನೋಡ್ರಿ. ಆ ವುಡ್ ಶೀಟ್ಗಳಾಗಲಿ ಏನಂದರೆ ಏನು ಗಲೀಜು ಮಾಡಿಲ್ಲ ಇವರು. ಅದು ಯಾವಾಗ 1960s. ಓಹೋ, ಇದೇನು ಗುರು ಮೀಟಿಂಗ್ ಮಾಡೋ ಪಾಯಿಂಟ್, ಕ್ವೀನ್ಸ್ ರೂಮ್ ಅಂತೆ. ಏನೋ ಮೀಟಿಂಗ್ ಮಾಡೋ ಪಾಯಿಂಟ್ ಅಪ್ಪ ಇದು ಪಕ್ಕ. ನಾನು ಹೋಗ್ಬೇಕಾಗಿರೋದು ನಿಮಗೆ ಬಾರು ರೆಸ್ಟೋರೆಂಟ್ಸ್ ತೋರ್ಸೋಣ ಅಂದ್ಕೊಂಡೆ, ಅದೆಲ್ಲೋ ಬಂದಿದ್ದೀನಿ ಗುರು ನಾನು. ಯಾವ್ದಾರು ಅವ್ರು ಭಯಂಕರ ನೋಡಿ, ಹೆಂಗೆ ಕ್ಲೀನಾಗಿ ಮೈಂಟೈನ್ ಮಾಡಿದ್ದಾರೆ. ಇಲ್ಲಿದ್ದಾರೆ ನೋಡ್ರಿ, ಯಾರು ಇವರು? ಕ್ವೀನ್ ಎಲಿಜಬೆತ್. ಸೊ ಇದು ಒರಿಜಿನಲ್ ಪೇಂಟಿಂಗು. ಆಗಿನ ಕಾಲದಲ್ಲಿ ಏನು ಮಾಡಿದ್ರು, ಒಂದು ಆರ್ಟಿಸ್ಟ್ ಅಂತೆ, ಭಯಂಕರ ಆರ್ಟಿಸ್ಟು. ಯಾವ ಆರ್ಟಿಸ್ಟು ಆಗಿನ ಕಾಲದಲ್ಲಿ, ಯಾವ ಹೆಸರು ಏನೋ ಗೊತ್ತಿಲ್ಲ, ಇಲ್ಲೆಲ್ಲೂ ಇಲ್ಲ. ಸೊ ಆ ಪೈಂಟಿಂಗ್ ಡೀಟೇಲಿಂಗ್ ನೋಡಿದ್ರೇ ಗೊತ್ತಾಗುತ್ತೆ ಹೆಂಗೆ ಸ್ಟೋರ್ ಮಾಡಿದ್ದಾರೆ ಅಂದ್ಬಿಟ್ಟು. ಒಂದೊಂದೂ ಅಷ್ಟು ಡೀಟೇಲಿಂಗಾಗಿ ಮಾಡಿದ್ದಾರೆ. ಇದಕ್ಕೆ ಎಷ್ಟೋ $1 ಮಿಲಿಯನ್ ಕೊಡಬೇಕು ಈ ಪೇಂಟಿಂಗ್ ಬೇಕಂದರೆ, ಕ್ವೀನ್ ಎಲಿಜಬೆತ್ ಅವ್ರದ್ದು. ಮತ್ತು ಅವ್ರ ಗಂಡ, ಅವರ ಹಸ್ಬೆಂಡ್, ಅವ್ರ ಹೆಸರು ಏನಂದರೆ ಫಿಲಿಪ್ ಅಂದ್ಬಿಟ್ಟು. 1970 ಆ ಥರ ಪಿಕ್ಚರ್ಗಳು ತೊಗೊಂಡಿದ್ದು. ಸೊ ಇವೇನು ಟೇಬಲ್ಸ್ ಎಲ್ಲ ಕಾಣಿಸ್ತಾ ಇದೆಯೋ, ಆಗಿನ ಕಾಲದಲ್ಲಿ ಹೆಂಗಿತ್ತು 1970ಗಳಲ್ಲಿದೋ ವುಡ್ಡು, ಸೇಮ್ ವುಡ್ಡೆ. ಈ ಬೋಟಲ್ಲಿ ಹೆಂಗಿತ್ತು ಹಂಗೆ ಕೊಂಡ್ಕೊಂಡಿದ್ದಾರೆ. ಏನೇನು ಪಾರ್ಟ್ಸ್ಗಳಿತ್ತು ಎಲ್ಲ, ಈ ಟೇಬಲ್ಗಳಾಗಲಿ ಎಲ್ಲ ನೋಡಿ. ಈ ವುಡ್ಡು ಆಲ್ಮೋಸ್ಟು 89-100 ವರ್ಷ ಹಳೆವು ಎಲ್ಲ, ಹಂಗೆ ಇದೆ ಬೋಟಲ್ಲೆಲ್ಲ. ಇಲ್ಲಿ ಬಂದಿದ್ದೀವಿ ನೋಡಿ ಮೈನ್ ಪಾರ್ಟಿಗೆ. ಏನಿದು ಬಾರ್. ಈ ಚೇರ್ಸು ನೋಡಿ 70s ಹಿಂಗೆ ಬಂದಿತ್ತು. ಎಲ್ಲ ರಾಣಿಗಳು, ರಾಜಗಳು ಕುಡ್ದು ಡ್ಯಾನ್ಸ್ ಆಡಿರೋ ಜಾಗ ಇವೆಲ್ಲ. ಸೇಮ್ ಇದು ಬಾರು ಆಗಿನ ಕಾಲದಲ್ಲಿ. ಸೊ ಬಾರು ಹಿಂದೆ ಒಂದಿದೆ, ಏನು ಮ್ಯಾಪ್ ಹಾಕಿದ್ದಾರೆ. ಸೊ ಅಲ್ಲಿ ಸಿಲ್ವರ್ ಕಲರ್ ಕಾಣಿಸ್ತಾ ಇದೆಯಾ, ಆ ಸಿಲ್ವರ್ ಕಲರ್ ಲೈನು ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ಗೆ ಹೋಗೋಕ್ಕೆ ಒಂದು ಮ್ಯಾಪ್ ಥರ. ಸೊ ಅಲ್ಲಿ ಒಂದು ರೆಡ್ ಲೈಟ್ ಬರ್ತಾಯಿತ್ತು, ಎಲ್ಲಿ GPS ಥರ, ಎಲ್ಲಿ ನಿಂತು ಎಲ್ಲಿದೆ ಅಂದ್ಬಿಟ್ಟು. ಇದೇ ನನ್ನ ಬೋಟ್ ಇಲ್ಲಿ ಸೆಂಟ್ರಲ್ ಇದ್ದರೆ ಇಲ್ಲಿ ಲೈಟ್ ಬರ್ತಾಯಿತ್ತು ಅಂತ, ಹಂಗೆ ಪಾಸ್ ಆಗ್ತಾ ಇತ್ತು. ಇದು ರಿಟರ್ನು ಹಂಗೆ ನೋಡಿ. ಅಲ್ಲಿ ವೈಟ್ ಕಲರ್ ಕಾಣಿಸ್ತಾ ಇದೆ, ಅದು ಶಿಪ್ಪು. ಸೊ ಓಲ್ಡ್ ಮ್ಯಾಪ್ ಕೊಟ್ಟಿದ್ದಾರೆ, ಓಲ್ಡ್ ಮ್ಯಾಪ್ ಇದು. ನಮ್ಮ ಇಂಡಿಯಾ ಇಲ್ಲಿದೆ ನೋಡಿ, ಶಿಪ್ ಎಲ್ಲೆಲ್ಲಿ ಹೋಗಿದೆ ಅಂದ್ಬಿಟ್ಟು ತೋರಿಸ್ತಾ ಇದೆ. ಇಲ್ಲಿಂದ ಹಿಂಗೋಗಿ ಅಮೇರಿಕಾ, ಆಫ್ರಿಕಾ, ಏಷ್ಯಾ ಸೈಡೆಲ್ಲ ಸುತ್ತ ಹಾಕ್ಕೊಂಡು ಬಂದಿರೋದು. ಇದು ನಮ್ಮ ಓಲ್ಡ್ ಮ್ಯಾಪ್, ನಮ್ಮ ಅರ್ತು. ಇನ್ನು ಬೇರೆ ಸೈಡ್ ಹೋಗೋಣ ಇವಾಗ. ಒಳ್ಳೆ ಗುಹೆಗೆ ಹೋದಂಗೆ ಫೀಲ್ ಬರ್ತಿದೆ ಗುರು, ಹಂಗಿದೆ. ಹಿಂಗೆ ಹೋಗೋಣ ಬನ್ನಿ, ಹಿಂಗೆ ಹೋಗೋಣಮ್ಮ. ಹೌದು, ಹಿಂಗೆ ಹೋಗೋಣ. ತಿರ್ಗಾ ಸ್ಟೇರ್ಸ್ ಅದುಗಳ ಹತ್ರ ಬಂದ್ಬಿಟ್ರಾ? ಅಯ್ಯೋ, ತಿರ್ಗಾ ಸ್ಟೇರ್ಸ್ ಬಂದ್ಬಿಟ್ರು. ಓಹೋ, ಎಷ್ಟು ಡಿಪ್ ಐತೆ ಗುರು ಮೇಲೆ. ಇನ್ನು 3ನೇ ಫ್ಲೋರ್ ಇರೋದು. ಇಲ್ಲಿ ನೋಡ್ರಿ ಎಷ್ಟು ಡಿಪ್ ಐತೆ. ಅವಾಗ ಹೇಳಿದ್ನಲ್ಲ, ಈ ಗ್ರಿಲ್ಗಳಿದ್ದಿಲ್ಲ, ಇವಾಗ ಹಾಕ್ಕೊಂಡಿರೋ ಗ್ರಿಲ್ಲು ಇವಾಗ ಇಷ್ಟೇ ಇದ್ದಿದ್ದು. ಎಲ್ಲಿಗೆ ಹೋಗೋಣ? ಟಾಪ್ ಫ್ಲೋರ್ಗೆ ಹೋಗೋಣ. ಇನ್ನೇನಿದೆ ಮ್ಯಾಪಲ್ಲಿ ನೋಡಿ, 7 ಫ್ಲೋರ್ ಅಲ್ಲ 12 ಫ್ಲೋರ್ ಏನೋ ಅದು ಡೆಕ್ಕು. ಅದು ಬಿಟ್ಟರೆ ಇವಾಗ ಎಲ್ಲಿದ್ದೀವಿ? ಕ್ವಾರ್ಟರ್ ಡೆಕ್ಕಲ್ಲಿದ್ದೀವಿ. ಅಪ್ಪರ್ ಡೆಕ್ಕು, ಬೋಟ್ ಡೆಕ್ಕು, ಸಣ್ಣ ಡೆಕ್ಕು, ಸಿಂಗಲ್ ಡೆಕ್ ಅಂತೆ. ಸಿಂಗಲ್ ಡೆಕ್ಕು ಹೋಗಕ್ಕೆ ನಮ್ಮ ಹತ್ರ ಆಪ್ಷನ್ ಇದೆಯಾ ಇಲ್ಲ ಅಂತ ಚೆಕ್ ಮಾಡೋಣ. ಇಷ್ಟು ದೊಡ್ಡ ಶಿಪ್ಪಿಗೆ ಇಷ್ಟೇ ಗುರು, ಚಿಕ್ಕ ಸ್ಟೇರಿಂಗ್ ವೀಲು ನೋಡಿ. ಇದರಲ್ಲೇ ಇದೇ ಸ್ಟೇರಿಂಗ್ ವೀಲ್, ಇಷ್ಟು ದೊಡ್ಡ ಶಿಪ್ಪಿಗೆ. ಸೊ ಟೈಟಾನಿಕ್ ಶಿಪ್ಪಲ್ಲಿ ಏನಂದರೆ ಆ ಥರದ್ದು 4 ಬರ್ತಾಯಿತ್ತು, 1, 2, 3 ಅಂತ 4 ಇಂಜಿನ್ ಟೈಪ್ ಬರ್ತಾಯಿತ್ತು. ಆದರೆ ಇದರಲ್ಲಿ ಕ್ವೀನ್ ಎಲಿಜಬೆತ್ ಶಿಪ್ಗೆ ಒಂದೇ ಒಂದು ಇಂಜಿನ್ ಟೈಪಲ್ಲಿ ಮಾಡಿದ್ದಾರೆ, ದೊಡ್ಡದು ಅಷ್ಟೇ ನೋಡಿ. ಇದು ಯಾಟ್ ಪೋರ್ಟ್ ಅಂತಾರೆ, ಯಾಟ್ ಪೋರ್ಟ್. ಅದಕ್ಕೆ ಬೋಟುಗಳು, ದುಬೈಯಲ್ಲಿ ಬೋಟುಗಳು ಎಷ್ಟು ನಿಲ್ಲಿಸಿದ್ದಾರೆ ನೋಡಿ. ಅವೆಲ್ಲ ಬರ್ತಾ ಇರೋದು ಆಯಿಲ್ ಎತ್ಕೊಂಬರೋ ಶಿಪ್ಪುಗಳಲ್ಲಿರೋದೆಲ್ಲ. ಇಲ್ಲೂ ಇದ್ದಾವೆ ಸ್ವಲ್ಪ ನೋಡ್ರಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಅದು ಇವಾಗ ಬಂದಿರೋ ಮಾಡ್ರನ್ ಶಿಪ್ಪುಗಳದು ಅವೆಲ್ಲ. ಸೊ ಇಲ್ಲಿ ದುಬೈ ರಾಜರ ಶಿಪ್ಪುಗಳು ನಿಲ್ಲಿಸಿದ್ದಾರೆ ನೋಡಿ, ಅವು ಕಾಣಿಸ್ತಾ ಇದೆಯಾ? ಆ ಶಿಪ್ಪುಗಳು 24 hours ಆನಲ್ಲೇ ಇರ್ತಾವಂತೆ ಗುರು. ಅವು ಆಲ್ಮೋಸ್ಟ್ ಅವ್ರು ತೆಗಿಯೋದೇ ಒಂದು 4 ತಿಂಗಳಿಗೆ 5 ತಿಂಗಳಿಗೆ ಒಂದು ಬಾರಿ ಅಷ್ಟೇ.
ಆ ಶಿಪ್ಪುಗಳನ್ನ ತೆಗಿಯೋದವರು, ಇಲ್ಲಾಂದರೆ ತೆಗಿಯೋದೇ ಇಲ್ಲ ಅಂತೆ, ಹಂಗೆ ಇರ್ತೈತೆ ಯಾಟಲ್ಲಿ. ಇನ್ನು ಡೈಲಿ ಹೋಗೋಕ್ಕಾಗುತ್ತೆ ಗುರು ಆ ಶಿಪ್ಪುಗಳಲ್ಲಿ, ಅವರು ಆಗಲ್ಲ, ಅದಕ್ಕೋಸ್ಕರ ಹಂಗೆ ಬಿಟ್ಬಿಟ್ಟಿರ್ತಾರೆ. ಇಲ್ಲಿದೆ ನೋಡಿ ಆ ಪೇಂಟಿಂಗ್, ನೋಡಿರಿ ಎಷ್ಟು ಡೀಟೇಲಿಂಗ್ ಹಂಗೆ ಮಾಡಿದ್ದಾರೆ, ಎಷ್ಟು ಲಕ್ಷ ಬಾಳ್ತಿತ್ತೋ ಗೊತ್ತಿಲ್ಲ ಗುರು ಈ ಪೇಂಟಿಂಗು. ಹಾಂ, ವುಡ್ ಫಿನಿಶಿಂಗು ಸೂಪರ್ ಹೈಲೈಟ್ ಆಗಿದೆ, ಗೋಲ್ಡ್ ಕಲರ್. ಇದು ಈ ಶಿಪ್ಪೆಲ್ಲ ಗೋಲ್ಡ್ ಕಲರ್ ಇದೆ, ಅದಕ್ಕೋಸ್ಕರನೇ ಒಳಗೆ ಇಂಟೀರಿಯರ್ ಅಲ್ಲ, ಅದಕ್ಕೋಸ್ಕರನೇ ದುಬೈ ತೊಗೊಂಡ್ಬಿಟ್ಟವ್ರೆ, ಅದೊಂದು ಮೇನ್ ರೀಸನ್. ಓಕೆ, ಈ ಕಡೆ ಇಲ್ಲೊಂದು ಕಾರ್ ಪಾರ್ಕಿಂಗ್ ಇದೆ ಅನಿಸುತ್ತೆ. ಓಕೆ, ಇಲ್ಲಿದೆ ನೋಡಿ. ಆಗಿನ ಕಾಲದಲ್ಲಿ ನಾರ್ಮಲ್ ರೂಮ್ ಹೆಂಗಿತ್ತಂದರೆ ಸೇಮ್ ಹೆಂಗೆ ಇತ್ತು ನೋಡಿ, ಒಂದು ಚಿಕ್ಕ ಟಿ ವಿ, ಆಗಿನ ಕಾಲದಲ್ಲಿ ಸೂಟ್ ಕೇಸ್ಗಳು, ಬೆಡ್ಡು, 2 ಬೆಡ್ ಇರ್ತಾಯಿತ್ತು, ಅದೇ ಹಳೇ ಸೂಟ್ ಕೇಸ್ಗಳು, ಹಳೇ ಟಿ ವಿ, ಇದು ಆಗಿನ ಕಾಲದಲ್ಲಿ. ಸೊ ಇದಕ್ಕೆ ಒಬ್ಬರಿಗೆ 1000 ಪೌಂಡು ಅಂದರೆ 1 ಲಕ್ಷ ರೂಪಾಯಿ ಕೊಡಬೇಕಾಯಿತು ಒಬ್ಬರು ಗೆಸ್ಟಿಗೆ ಈ ರೂಮ್ ಬೇಕಾಗಿದ್ದರೆ. ಇದು ನಾರ್ಮಲ್ ರೂಮು, ನಾರ್ಮಲ್ ಟೂರಿಸ್ಟ್ ರೂಮ್ ಅಂತ ಇದ್ರು. ಸೊ ಈ ರೂಮಿಗೆ ಕೇವಲ ಬೋಟಲ್ಲಿ ಹೋಗೋರಿಗೆ 1 ಲಕ್ಷ ರೂಪಾಯಿ ಕೊಡಬೇಕಾಯ್ತು, 1000 ಪೌಂಡ್ ಕೊಡಬೇಕಾಯ್ತು. 1000 ಪೌಂಡ್ ಕೊಟ್ಟು ಈ ಶಿಪ್ಪಲ್ಲಿ ಟ್ರಾವೆಲ್ ಮಾಡ್ತಾಯಿದ್ರು. ಸೊ ಇಲ್ಲೇನೇ ಅನಿಸುತ್ತೆ ಪಾರ್ಕಿಂಗ್ ಇರೋದು, ಪಾರ್ಕಿಂಗಾ ಕಾರು. ಇಲ್ಲಿದೆ ನೋಡುಗರು ಅಣ್ಣ, ಯಾವ್ದು ಹೇಳಿ ಕಾರ್ ಇದು? ರೋಲ್ಸ್ ರಾಯ್ಸ್. ಆಗಿನ ರಾಜರು ರಾಣಿಗಳು ಎಲ್ಲ ಓಡಾಡ್ತಾ ಇದ್ದ ಕಾರು ಇದು, ರೋಲ್ಸ್ ರಾಯ್ಸ್. ಕೋಟಿ ಬೆಳೆ ಕಟ್ಟೋಕ್ಕೆ ಆಗಲ್ಲ. ಇದು ಲಿಫ್ಟು, ಕಾರ್ ಲಿಫ್ಟು ಗುರು ನೋಡಿ. ಇಲ್ಲಿ ಇದರಲ್ಲಿ ಇದು ಮೇಲೆ ಹೋಗುತ್ತೆ ಅನಿಸುತ್ತೆ, ಮೇಲ ಕೆಳಗೆ ಹೋಗುತ್ತೆ, ಕೆಳಗೆ ಅನಿಸುತ್ತೆ, ಕೆಳಗೆ ಹೋಗುತ್ತೆ. ಈ ಕಾರು ಲಿಫ್ಟ್ ಇದೆಯಲ್ಲ, ಕೆಳಗೆ ಹೋಗುತ್ತೆ. 60 ಕಾರುಗಳು ನಿಲ್ಲಿಸ್ಬೋದು ಕೆಳಗಡೆ ಪಾರ್ಕಿಂಗ್ ಏರಿಯಾದಲ್ಲಿ. ಈ ಶಿಪ್ಪಲ್ಲಿ 60 ಕಾರುಗಳು, ಈ ಥರ ರೋಲ್ಸ್ ರಾಯ್ಸ್ಗಳಾಗಲಿ ಟ್ರಕ್ಗಳಾಗಲಿ ಟೋಟಲಿ ಸೇರಿಸಿ 60 ನಿಲ್ಲಿಸ್ಬೋದು. ಸೊ ಹಳೇ ರೋಲ್ಸ್ ರಾಯ್ಸ್ ಗುರು ಇದು. ಮುಟ್ಬಿಡೋಣ, ಎಲ್ಲೂ ಕಾಣಿಸಿಲ್ಲ. ವಾಹ್, ಈ ಹೊಸದೇ ಬಂದಿದೆ, ಇದು ಹಳೆಯದು ನೋಡಿ. RR ಹೆಂಗಿದೆ ನೋಡಿ, ಒಳ್ಳೆ ಗೋಸ್ಟ್ ಫಿಲಮಲ್ಲಿ ನೋಡ್ದಂಗೆ ಇದೆ ನನಗೆ. ಹಾಲಿವುಡ್ದು ಬಂದಿದ ತಕ್ಷಣ ಹಂಗೆ ಇರ್ತೈತೆ. ಹಲೋ, ಇಟ್ಸ್ ಫೈನ್. ಇಷ್ಟೇ ಎಕ್ಸಿಟ್. ನೋಡಿದ್ರಲ್ಲ ಟೂರ್ ಯಾವ ಥರ ಇತ್ತು ಅಂದ್ಬಿಟ್ಟು. ಶಿಪ್ಪು ಕ್ವೀನ್ ಎಲಿಜಬೆತ್, ಯಾರಿಗೂ ಗೊತ್ತಿಲ್ಲ ಅಂದರೆ ನೋಡಿ, ಇದೆ ಕ್ವೀನ್ ಎಲಿಜಬೆತ್ ಶಿಪ್ ಅಂತಾರೆ. ಸೊ ಇದಿರೋದು ದುಬೈ ಫೋರ್ಟಲ್ಲಿ, ರಶೀದ್ ಫೋರ್ಟ್ ಅಂತಾರೆ. ಸೊ ದುಬೈ ಅವರು ಈಗ ಈ ಶಿಪ್ನ ಕೊಂಡ್ಕೊಂಡಿದ್ದಾರೆ, ಯಾಕಂದರೆ ಕಡಿಮೆ ಬೆಲೆಗೆ ಬಂತು ಅಂದ್ಬಿಟ್ಟು. ಸೊ ಆ ಇಂಜಿನ್ ತಿರುಗೋ ಒಂದು ಇಂಜಿನ್ದು ಒಂದು ಪಾರ್ಟ್ ಇರುತ್ತಲ್ಲ, ಬ್ಲೇಡ್ಸು ನೋಡಿ, ಇದೆ ರಿಯಲ್ ಬ್ಲೇಡ್ಸು. ಇದ್ರದ್ದು ಕ್ವೀನ್ ಎಲಿಜಬೆತ್ದು ರಿಯಲ್ ಬ್ಲೇಡ್ಸ್, ಇದು ಇಂಜಿನ್ ಬ್ಲೇಡ್ಗಳು ಇಲ್ಲಿಕ್ಕಿದ್ದಾರೆ. ಸೊ ಇದರಲ್ಲಿ ಹೋಟೆಲ್ ಸ್ಟೇ ಮಾಡ್ಬೋದು. ಒಂದು 7,000ದಿಂದ 8,000 ರೂಪಾಯಿ ಇಂಡಿಯನ್ ರುಪೀಸ್ ಬೀಳುತ್ತೆ ಅಷ್ಟೇ ಒಬ್ಬರಿಗಲ್ಲ, ಇಬ್ಬರಿಗೆ ಸೇರಿಸಿ. ಇನ್ ಕೇಸ್ ಯಾರಾನ 1 ನೈಟ್ ಸ್ಟೇ ಮಾಡ್ತಾರೆ ಅಂದರೆ ಇದು ಹೋಟ್ಲಲ್ಲಿ. ಮತ್ತು ಇನ್ ಕೇಸ್ ನೀವೇನೇನು ಟೂರ್ ತೊಗೊತೀರಂದರೆ, ಗೈಡ್ ಟೂರ್ ಏನೇನು ಮಾಡ್ತೀರಂದರೆ 80 ದಿರಮ್ ಆಗುತ್ತೆ. 80 ದಿರಮ್ ಅಂದರೆ ಆಲ್ಮೋಸ್ಟ್ ನಿಮಗೆ ಒಂದು 1,800 ರೂಪಾಯಿ ಗಂಟೆ ಬೀಳುತ್ತೆ ಏನೋ ಟೂರ್ ಮಾಡ್ತೀರಾ ಅಂದರೆ. ಟೂರ್ಗೂ ಬರ್ಬೋದು, ನಿಮ್ಗೆ ಏನಾನ ಇದು ಬೇಕಂದರೆ ಹೋಟ್ಲಲ್ಲಿ ಬೇಕಂದ್ರೆ ಹೋಟ್ಲಲ್ಲಿ ಇರ್ಬೋದು. ಇನ್ ಕೇಸ್ ಕಪಲ್ಸು ಇಲ್ಲಾಂದರೆ ಫ್ರೆಂಡ್ಸು ಫ್ಯಾಮಿಲಿ ಏನಾರು ಬರ್ತಾಯಿದ್ರೆ ಆರಾಮಾಗಿ 1 ನೈಟ್ ಸ್ಟೇ ಮಾಡಿ, ಒಳ್ಳೆ ಲಕ್ಸುರಿಯಸ್ ಫೀಲ್ ಬರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಗಂಟ ಟಾಟಾ ಬಾಯ್ ಬಾಯ್, ಟೇಕ್ ಕೇರ್. ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ.